ಇದು ನನ್ನ ಮಗಳ ಸ್ಕೂಲಲ್ಲಿ, ಲಯನ್ಸ್ ಸ್ಕೂಲಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು. ಅದಕ್ಕೋಸ್ಕರ ಮಕ್ಕಳು ತಯಾರಾಗಿ ನಿಂತಿದ್ದಾರೆ. ಅಲ್ಲಿಂದ ನಾನು ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಮಕ್ಕಳು ಎಕ್ಸೈಟ್ ಆಗಿದ್ದಾರೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡಲಿಕ್ಕೆ. ಇಲ್ಲಿ ನಡೀತಾ ಇರೋದು ಕಾಂಪಿಟೇಷನ್ನು, ಡ್ಯಾನ್ಸ್ ಕಾಂಪಿಟೇಷನ್ನು. ಇಲ್ಲಿ ಸ್ಟೇಜಿಗೆ ಹೋಗೋಕ್ಕೆ ಎಲ್ಲ ಮಕ್ಕಳು ನಿಂತಿದ್ದಾರೆ. ಟೀಚರ್ಸ್ ಮತ್ತು ಮಕ್ಕಳು ನಿಂತಿದ್ದಾರೆ. ನೋಡಿ, ಅದು ಸ್ಟೇಜಿಗೆ ಹೋಗೋಕ್ಕೆ ಅಂತ ಆ ಕಡೆಯಿಂದ ನಿಂತಿದ್ದಾರೆ. ಈಗ ಒಂದೊಂದೇ ಗ್ರೂಪಿಂದು ಪರ್ಫಾರ್ಮೆನ್ಸ್ ನಡೀತಾ ಇದೆ. ಜಡ್ಜಸ್ಸು ಅಲ್ಲಿ ನೀವು ನೋಡ್ಬೋದು. ಬಟ್ ಇದು ಹೇಗಂತ ಹೇಳಿದ್ರೆ, ಎವ್ರಿ ಫಿಫ್ತ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗಿನ ಮಕ್ಕಳದ್ದು ಪರ್ಫಾರ್ಮೆನ್ಸ್ ಇರುತ್ತೆ. ಗ್ರೂಪ್ ಡ್ಯಾನ್ಸಿನ ಕಾಂಪಿಟೇಷನ್ ಇದು. ನೋಡಿ, ಇಲ್ಲಿ ರೈಟ್ ಸೈಡಿಂದ 2ನೇ ಇರೋದು ನನ್ನ ಮಗಳು. ಹಾಡಿಗೆ ಕಾಪಿರೈಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಡನ್ನು ಮ್ಯೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವ್ರದ್ದೆಲ್ಲ ಒಂದು ಫೋಟೋ ಸೆಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಂತರ ಹುಲಿ ವೇಷ ಬೇರೆ ಶುರುವಾಯಿತು. ಇದು ಚಿಕ್ಕ ಮಕ್ಕಳೇ, 6th ಸ್ಟ್ಯಾಂಡರ್ಡ್ ಮಕ್ಕಳದ್ದು ಹುಲಿ ವೇಷ ಇದು. ಮೇಕಪ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು, ನೋಡೋಂಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಕ್ಲಾಸಸ್ಸಿನ ಸ್ಟೂಡೆಂಟ್ಸು ಬಂದು ಅವರಿಗೆ ಮೇಕಪ್ ಮಾಡಿದಾರಂತೆ. ಕಲಿಸಿರೋದು ಅಷ್ಟೇ, ದೊಡ್ಡ ಮಕ್ಕಳು ಬಂದು ಕಲಿಸಿ ಹೋಗಿದ್ದಾರೆ. ನೋಡಿ, ತುಂಬ ಜನ ಸೇರಿದ್ದಾರೆ ಇಲ್ಲಿ. ಮಕ್ಕಳು ಆದವರು ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ. ಇದು ನೆಕ್ಸ್ಟ್ ಡೇದು ವ್ಲಾಗು. ಸಾರಿ, ಅದು ದಿವಸದ್ದಲ್ಲ, ಇದು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತೀನಿ. ಸಂಪದ ಮರಾಠಿ ಹತ್ರ ಅವಳು ಡ್ಯಾನ್ಸ್ ಕಲೀಲಿಕ್ಕೆ ಹೋಗ್ತಾಳೆ. ಅವಳದ್ದು ಗಂಧರ್ವ ಎಕ್ಸಾಮ್ ಆಗಿತ್ತು, ಮಾರ್ಕ್ಸ್ ಕಾರ್ಡ್ ಬಂದಿತ್ತು. ಹಾಗಾಗಿ ಗುರುಗಳಿಗೆ ಗೌರವಧನ ಕೊಟ್ಟು ಮಾರ್ಕ್ಸ್ ಕಾರ್ಡ್ ಇಸ್ಕೊಳ್ಳೋಣ ಅಂತ ಬಂದಿದ್ವಿ. ಇದು ನೆಕ್ಸ್ಟ್ ಡೇದು ವಿಡಿಯೋ. ಡ್ಯಾನ್ಸ್ ಮುಗಿದ ಮೇಲೆ ಸುಸ್ತಾಗಿತ್ತು, ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಇಲ್ಲಿ ಅವಳ ಡ್ಯಾನ್ಸ್ ಕ್ಲಾಸಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ನೆಕ್ಸ್ಟು ಅವಳು ಡ್ಯಾನ್ಸ್ ಕ್ಲಾಸ್ ಮುಗಿದ್ಮೇಲೆ ಅವಳನ್ನು ಕರ್ಕೊಂಡು ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಹಾಗಾಗಿ ಅವಳಿಗೋಸ್ಕರ ಹೊಸ ರೈನ್ಕೋಟ್ ತೊಗೊಂಡು ಹಾಕ್ಸ್ಕೊಂಡು ಕರ್ಕೊಂಬರ್ಬೇಕಾಯ್ತು. ನಾನು ರೈನ್ಕೋಟ್ ಹಾಕ್ಕೊಂಡೆ, ಬಟ್ ಯಾವುದೂ ಯೂಸ್ ಆಗಿಲ್ಲ. ಒದ್ದೆ ಆಗೋದಂತೂ ಒದ್ದೆ ಆಗಿದ್ದೀನಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.